ಜೋರಮ್ಮ, ಕುತ್ಕೊಳ್ಳೋಕೊಂದು ಸರಿಯಾದ ಸೋಫಾ ಇಲ್ಲ, ಗಾಳಿ ಇಲ್ಲ, ಫ್ಯಾನ್ ಇಲ್ಲ. ಶರ್ಬತ್ ತಗೊಳ್ಳಿಮ್ಮ. ಹ್ಞೂ. ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ತಾನೆ, ಏನೂ ಸಮಸ್ಯೆ ಇಲ್ಲ ಅಲ್ವಾ? ಎಲ್ಲ ಅನುಕೂಲತೆಗಳು ಸರಿ ಇದೆ ಅಲ್ವಾ? ಅನುಕೂಲನಾ? ಕಾವೇರಮ್ಮನವ್ರೆ, ನಿಮ್ಗೊಂದು ಪ್ರಶ್ನೆ ಕೇಳಲಾ? ಸರಿ, ಕೇಳಿಮ್ಮ. ನಾಳೆ ದಿನ ನಿಮ್ಮನ್ನು ಧಾಮ್ ಧೂಮ್ ಅಂತ ರೆಡಿ ಮಾಡಿ ಒಂದು ಒಳ್ಳೆ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ಏರೋಪ್ಲೇನಲ್ಲಿ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸಿ ನಿಮ್ಮನ್ನು ಜುಮ್ ಅಂತ ಟ್ರಾವೆಲ್ ಮಾಡಿಸ್ತೀನಿ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಜಾಗ ಕರ್ಕೊಂಡು ಹೋಗ್ತೀನಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತೀನಿ. ಆಮೇಲೆ ಅಲ್ಲಿ ಗುಂಡು ತುಂಡು ಇತ್ಯಾದಿ ಕಾರ್ಯಕ್ರಮಗಳಿಗೂ ಕರ್ಕೊಂಡು ಹೋಗ್ತೀನಿ. ಆಗ ನಿಮಗೆ ಏನೂ ಸಮಸ್ಯೆ ಇರೋದಿಲ್ವಾ? ಎಲ್ಲ ನಿಮ್ಗೆ ಅನುಕೂಲವಾಗಿರುತ್ತಾ? ನಮಗೆ ಅವೆಲ್ಲ ಎಲ್ಲ ಅಭ್ಯಾಸ ಇರುತ್ತಮ್ಮ. ಮೊಲಾನ ಹುತ್ತಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಉಸಿರು ಕಟ್ಟದೇ ಇರತ್ತಾ? ನಮಗಿವೆಲ್ಲ ಸರಿ ಹೋಗೋದಿಲ್ಲಮ್ಮ. ನಾವೆಲ್ಲ ಹೋಗೋ ಜಾಗನೂ ಅಲ್ಲ ಅಲ್ವಾ ಅದು. ಕರೆಕ್ಟ್, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲಿದ್ರೇ ಸರಿ ಅಲ್ವಾ ಕಾವೇರಮ್ಮನವ್ರೆ? ಅದೇನೋ ಹೇಳಿದ್ರಲ್ಲ, ಉಸಿರುಗಟ್ಟುತ್ತೆ ಅಂತ. ನಮಗೂ ಹಾಗೆ ಆಗಿದೆ. ನಾವು ಇರಬೇಕಾಗಿರೋ ಜಾಗ ಇದೆಲ್ಲ ನೋಡಿ ನಮಗೂ ಮುಜುಗರ ಆಗ್ತಿದೆ. ಆದರೆ ಏನು ಮಾಡೋದು? ದುಡ್ಡು ಕೊಟ್ಟು ದುಃಖ ಕೊಂಡ್ಕೊಂಡ್ರು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಇರಲೇಬೇಕು, ಅನುಭವಿಸ್ಲೇಬೇಕು. ಇದ್ರ ಮಧ್ಯೆ ಅನುಕೂಲಗಳು ಸಮಸ್ಯೆ ಏನು ಅಂತ ಬೇರೆ ಕೇಳ್ತಾರೆ. ಇದನ್ನೆಲ್ಲ ಎಲ್ಲ ತಗೊಂಡು ಹೋಗ್ತಿದ್ದೀರಾ? ಹ್ಞೂ, ಡೆಕೋರೇಷನ್ಗೆ ಅಂತ ನಾವು ಸೆಲೆಕ್ಟ್ ಮಾಡಿದ್ದು. ಈ ಕಲರ್ ಹೂ ಅಲ್ಲ ಅಕ್ಕನ ರೂಮಿಗೆ ಸೆಟ್ಟೇ ಆಗಲ್ಲ. ಗ್ರ್ಯಾಂಡ್ ಆಗಿ ಡೆಕೋರೇಟ್ ಆಗಿರ್ಬೇಕು. ಬಾಗ್ಲು ಓಪನ್ ಮಾಡಿದ ತಕ್ಷಣ ಬಾಯ್ ಬಿಟ್ಕೊಂಡು ನೋಡ್ಬೇಕು. ಮತ್ತೆ ಯಾವ ಕಲರ್ ಬೇಕು ರುಕು? ಡಾರ್ಕ್ ರೆಡ್ ಗುಲಾಬಿ ಹೂವು, ಅದಕ್ಕೆ ಮ್ಯಾಚಿಂಗು ಸೇವಂತಿಗೆ, ಆಮೇಲೆ ಸ್ವಲ್ಪ ಮಲ್ಲಿಗೆ. ಬೇಗ ಹೋಗಿ ಹೂನ ಚೇಂಜ್ ಮಾಡ್ಕೊ ಬಂದ್ಬಿಡಿ. ಹೋಗಿ ಹೋಗಿ ತಗೊಬಂದ್ಬಿಡಿ. ಯಾಕಮ್ಮ ಕಣ್ಣಲ್ಲಿ ನೀರು? ಏನಾಯ್ತು? ಏನೂ ಇಲ್ಲ ಸರ್. ನಿಮ್ಗೇನಾದರೂ ಬೇಕಿತ್ತಾ? ನಿಮ್ಮ ಮನೆ ಸಂತೋಷ ಸೌಭಾಗ್ಯನೇ ನಮ್ಮನೆ ಕಳಿಸ್ಕೊಡ್ತಾ ಇದ್ದೀರಿ ನೀವು. ಅದಕ್ಕಿಂತ ಇನ್ನೇನು ಬೇಕು? ನಾವು ಇನ್ನೇನಾದರೂ ಆಸೆ ಪಟ್ಟರೆ ನಮ್ಮನ್ನು ಪಾಪಿಗಳು ಅನ್ಕೊಂಡ್ಬಿಡ್ತಾರೆ. ಅಯ್ಯೋ, ಎಲ್ಲಾದರೂ ಉಂಟಾ? ನಮ್ಮ ಮಗಳು ನಿಮ್ಮ ಮನೆಗೆ ಬಂದು ಸಂತೋಷವಾಗಿರ್ತಾಳೆ, ಅದೇ ನನ್ನ ನಂಬಿಕೆ. ಆ ನಂಬಿಕೆ ನಿಮಗಿದ್ದಿದ್ರೆ ಅಡುಗೆ ಮೇಲೆ ನಿಂತ್ಕೊಂಡು ಒಬ್ಬರೇ ಕಣ್ಣೀರು ಹತ್ತಿರಲಿಲ್ಲ ನೀವು? ಕಣ್ಣೀರ ಇಲ್ವಲ್ಲ ಸರ್, ಹಾಗೇನಿಲ್ಲ. ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ನೀವು ಹೊರಗಡೆ ಹೇಳದೆ ಹೋದರೂ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಿಮ್ಮ ಮುಖ ನನಗೆ ತೋರಿಸ್ಕೊಡ್ತಾ ಇದೆ. ಮಗಳನ್ನ ಕಳಿಸ್ಕೊಡೋ ಆತಂಕ ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಅದು ಹಕ್ಕಿ ಗೂಡು ಬಿಟ್ಟು ಹಾರಿ ಹೊರಟಿದೆ. ಎಷ್ಟು ದೂರ ಹಾರತ್ತೋ, ಹೇಗೆ ಹಾರತ್ತೋ, ಸ್ವಂತವಾಗಿ ಗೂಡನ್ನು ಕಟ್ಕೊಳ್ಳೋ ಶಕ್ತಿ ಇದೆಯೋ ಇಲ್ವೋ, ಈ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಯೋಚನೆ ಅಷ್ಟೇ. ಹೆತ್ತ ಮಗಳನ್ನು ಗಂಡನ ಮನೆ ಕಳಿಸ್ಕೊಡುವಾಗ ಎಲ್ಲ ತಾಯಿಯಂದ್ರಿಗಾಗೋ ಯೋಚನೆ ಅದು ನಿಮಗಾಗಿದೆ. ನಾನು ನೇರವಾಗಿ ಮಾತಾಡ್ಬಿಡ್ತೀನಿ. ನನ್ನ ಮಗಳು ಕಷ್ಟಗಳನ್ನು ನೋಡಿದಾಳೆ, ಆದರೆ ಬದುಕನ್ನು ಮುಖಾಮುಖಿಯಾಗಿ ನೋಡ್ತಿರೋದು ಈಗಷ್ಟೇ. ನಿಮ್ಮ ಅಡುಗೆ ಮನೆಯಿಂದ ಹಿಡಿದು ಅರಮನೆವರೆಗೂ ಎಲ್ಲ ಹೊಸದು. ಹಾಕೋ ಬಟ್ಟೆ, ಆಡೋ ಮಾತು, ಎಲ್ಲದರಲ್ಲೂ ಬದಲಾವಣೆ ಇದೆ. ಅನುಭವ ಇಲ್ಲ. ನೀವು ದೊಡ್ಡವರು. ಅವಳು ಸಣ್ಣ ಓಣಿಲಿ ಬೆಳೆದಿರೋ ಹುಡುಗಿ, ಮನಸ್ಸಲ್ಲಿ ಕಲ್ಮಶ ಇಲ್ಲ, ಆದರೆ ಸ್ವಲ್ಪ ಒರಟು ಅಷ್ಟೇ. ಮನಸ್ಸಿಗೆ ಬಂದದ್ದನ್ನು ನೇರವಾಗಿ ಹೇಳೋ ಸ್ವಭಾವ ಹೊಂದಿದೆ. ಆದರೆ ತುಂಬ ಒಳ್ಳೆ ಹುಡುಗಿ ಸರ್. ಅವಳಿಂದ ಏನಾದರೂ ತಪ್ಪಾದರೆ ಅದನ್ನು ತಿದ್ದಿ ತೀಡಿ ಅವಳನ್ನು ನಿಮ್ಮ ಮಟ್ಟಕ್ಕೆ ಬದುಕೋದನ್ನು ಕಲಿಸ್ಕೊಡ್ಬೇಕು ಸರ್. ಅಮ್ಮ, ನಮ್ಮದು ಐಷಾರಾಮಿ ಜೀವನ ಇರ್ಬೋದು, ಆದರೆ ಇಲ್ಲಿ ಯಾರೂ ಅಹಂಕಾರಿಗಳಿಲ್ಲ. ನಿಮ್ಮ ಮಗಳು ಕಲ್ಯಾಣಿ ನಮ್ಮ ಮನೆ ಸೊಸೆಯಾಗಿ ಬಂದು ನೆಮ್ಮದಿಯಾಗಿ ಅಲ್ಲಿರ್ಬೋದು, ಯಾವ ಚಿಂತೆನೂ ಇಲ್ಲ. ನನ್ನ ಮಡದಿ ಶಾಂತಿ ಹೇಗೆ ನನ್ನ ಮನೆಯ ಮೂಲೆ ಮೂಲೆಯಲ್ಲೂ ಬೆಳಕನ್ನು ತುಂಬಿದ್ಲೋ, ಅದೇ ರೀತಿ ನನ್ನ ಸೊಸೆ ಕಲ್ಯಾಣಿ ಆ ಮನೆ ತುಂಬ ಪ್ರೀತಿನ ತುಂಬಿ ದೇವಸ್ಥಾನ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆ ಸ್ವಾತಂತ್ರ್ಯ ಅವಳಿಗೂ ಇದೆ. ಎಡವಿ ಹೇಳ್ತಾಳೆ, ಕೆಡವಿ ಕಲಿತಾಳೆ. ಆ ಅವಕಾಶ ಮಾಡಿಕೊಡೋ ಜವಾಬ್ದಾರಿ ನಂದು.
ಈ ಸೂರ್ಯಪ್ರಕಾಶ್ ನಿಮಗೆ ಮಾತು ಕೊಡ್ತಾ ಇದ್ದಾನೆ. ಸಾಕು ಸರ್, ಇಷ್ಟು ಭರವಸೆ ಕೊಟ್ರಲ್ಲ ಅಷ್ಟು ಸಾಕು. ಈಗ ಖುಷಿ ಖುಷಿಯಿಂದ ನಿಮ್ಮ ಮಗಳನ್ನು ನಮ್ಮನೆ ಕಳಿಸ್ಕೊಡ್ತೀರಾ? ಲೇಡೀಸ್ ಒಂದು ನಿಮಿಷ, ಇದನ್ನೆಲ್ಲ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ರೂಮ್ ಡೆಕೋರೇಷನ್ ಮಾಡಕ್ಕೆ. ರೂಮ್ ಡೆಕೋರೇಷನ್ ನೀವು ಮಾಡೋಕೆ ಹೋದ್ರೆ ನೀವುಗಳು ಮಾಡ್ಕೊಂಡಿರೋ ಡೆಕೋರೇಷನ್ ಎಲ್ಲ ಹಾಳಾಗತ್ತೆ. ಇದನ್ನ ನಾನು ಮಾಡ್ತೀನಿ, ಕೊಡಿ. ರುಕ್ಕು ನಮಗೆ ಡೆಕೋರೇಷನ್ ಮಾಡಕ್ಕೆ ಹೇಳಿದಾರೆ, ನಾವು ಮಾಡ್ತೀವಿ ಬಿಡಿ. ಅವ್ರು ಹೇಳ್ತಾರೆ ಅಂತ ಅವ್ರ ಮಾತೆಲ್ಲ ಕೇಳಕ್ಕೆ ಹೋಗ್ಬಿಡಿ. ಅವ್ರಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ. ನೀವು ಕೊಟ್ಟೋಗಿ ಕೊಡಿ 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 ಹೊಡಿ, ನೀವು ಹೊಡಿ 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 ಹೊಡಿ. ಕರೆಕ್ಟ್ ಟೈಮಿಗೆ ಬಂದೆ ಕಣ. ರೂಮ್ ಡೆಕೋರೇಷನ್ ಮಾಡೋಣ ಬಾ. ನಮ್ಮ ಟ್ಯಾಲೆಂಟ್ ಏನು ಅಂತ ತೋರ್ಸೋಣ. ಈ ಲೇಡೀಸ್ ಮಾಡೋ ಕೆಲಸ ಎಲ್ಲ ನಾನು ಮಾಡಲ್ಲ. ಬರೀ ಲೇಡೀಸ್ ಮಾಡೋ ಕೆಲಸ ಅಲ್ಲ ಕಣ, ಇದೊಂಥ ಕ್ರಿಯೇಟಿವ್ ಕೆಲಸ. ನಾನೇನು ಹೇಳೋಣ ಅಂತ ಬಂದರೆ ಈ ಹೂ ಕಟ್ಟೋ ಕೆಲಸ ಕ್ರಿಯೇಟಿವ್ ಕೆಲಸ ಅಂತೀಯಲ್ಲ, ನನಗಿದೆಲ್ಲ ಇಂಟ್ರೆಸ್ಟ್ ಇಲ್ಲಪ್ಪ, ನೀ ಮಾಡ್ಕೊ. ಅದಲ್ವಾ? ಆಗಲ್ಲ ಅಣ್ಣ. ಮಚ್ಚಿ ಆಯ್ತು ಬಿಡ, ಮನ್ಸು ಪಟ್ರೆ ನಾನು ಒಬ್ಬನೇ ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಬಿಸಾಕ್ತೀನಿ. ಬಾರೆ 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 ನನ್ನ ಬಜಾರಿ, ಏನ ಮಾಡ್ತಿದ್ಯಾ? ಹಾ, ಎಲ್ಲ ಅರೇಂಜ್ಮೆಂಟ್ಸ್ ಆಗಲಿ, ಆಮೇಲೆ ಹೇಳ್ತೀನಿ. ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಏನು ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡ್ತಿದ್ಯಾ? ಏನು ಮ್ಯಾಟ್ರು? ತೊಟ್ಲು ಶಾಸ್ತ್ರನ ಅಥವಾ ನಾಮಕರಣನ? ಲೂಸಾ ನೀನು? ಮೇ ಬಿ ಬರ್ತಡೇ ಇರ್ಬೋದು. ಓಕೆ ಓಕೆ, ಈ ಥರ ಎಲ್ಲ ನೋಡಿದ್ರೆ ನಮ್ಗೆ ಒಳ್ಳೊಳಗೆ ಜುಮ್ ಜುಮ್ ಅನಿಸುತ್ತೆ. ಈಗ ಏನು ಕೆಲಸ ಮಾಡಬೇಕು ಅಂತ ಹೇಳಿ. ಕೆಲ್ಸಗಾರರು ಕೆಲಸ ಮಾಡಬೇಕಾ ಅಂತ ಕೇಳಬಾರ್ದು, ಸುಮ್ಮನೆ ಕೆಲಸಕ್ಕೆ ಇಳಿತಾ ಇರ್ಬೇಕಷ್ಟೆ. ಸರಿ ಸರಿ, ಈ ಹೂವುಗಳನ್ನೆಲ್ಲ ತಗೊಂಡು ಡೆಕೋರೇಷನ್ ಮಾಡು. ಯಾವ ಕಡೆಯಿಂದ ಮಾಡ್ಕೊಂಬರ್ಬೇಕು? ನೀನು ಈ ವಾಲ್ಗೆ ಮಾಡು, ನಾನು ಆ ಕಡೆ ಮಾಡ್ತೀನಿ. ಓಕೆ. ಮೀಟ್ರಾ ನೋಡಿ, ಈಗ ಅಲ್ಲ, ಗ್ಯಾಪ್ ಕೊಡದೆ ಎಲ್ಲ ಹತ್ರ ಹತ್ರ ಅನ್ಸಿಟ್ಟಿದೆಯಲ್ಲ. ಕ್ಯಾಪ್ ಕೊಟ್ಟಿದ್ರಲ್ಲ, ಇನ್ನೆಂಗೆ? ಲೇ, ನಿನ್ನ ಕೈಗೆ ಎಷ್ಟು ಎಡ್ಕ್ಸುತ್ತೋ ಅಷ್ಟೊಂದು ಮಾತ್ರ ಹಾಕಿದ್ಯಾ, ಮೇಲೆಲ್ಲ ನಿಮ್ಮ ತಾತ ಅಂಟಿಸ್ತಾನ. ಇನ್ನೂ ಅಂಟಿಸ್ತೀನಿರೋ.